ಅಲ್ಪಸಂಖ್ಯಾತರಿಗೆ ಮೀಸಲಾತಿನ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಒತ್ತಾಯವನ್ನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಚರ್ಚೆ ಕೂಡ ಆಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬೇಡಿ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ಬಟ್ ನೀವ್ ಯಾಕೆ ತಿದ್ದುಪಡಿ ಮಾಡಕ್ ಹೋಗ್ತಾ ಇದ್ದೀರಾ? ಇದನ್ನ ಬದಲಾಯಿಸಕ್ ಹೋಗ್ತಾ ಇದ್ದೀರಾ? ಸದನದಲ್ಲಿ ಬಿಜೆಪಿ ನಾಯಕರಿಗೆ ಬಿಕೆ ಹರಿಪ್ರಸಾದ್ ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಮಗದೊಂದು ಕಡೆ ಪರಿಷತ್ನಲ್ಲೂ ಕೂಡ ಅಂದ್ರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರೋದು ಸಂವಿಧಾನದಲ್ಲಿ ಈ ರೀತಿಯಾಗಿ ಇಲ್ವೇ ಇಲ್ಲ, ಅಸಂವಿಧಾನಿಕವಾಗಿ ಮುಂದಾಗ್ತಾ ಇದ್ದೀರಾ ನೀವು. ಎಲ್ಲ ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಶನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಶನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಚರ್ಚೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಗಮನ ತರೋದಷ್ಟೇ ಇದು. ರವಿಕುಮಾರ್ ಚರ್ಚೆ ಅಲ್ಲ, ನೋಡಿ, ಏನು ಅಂತ ಕೇಳಿ ಅದನ್ನ ಕೊಡ್ಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಹಾಗೆ ಗಮನಕ್ಕೆ ಏನ್ ಹೇಳಿ, ಇರ್ಲಿ, ಒಬ್ರು ಹೇಳಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಎಲ್ಲಾ ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಶನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಶನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಚರ್ಚೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಗಮನ ತರೋದಷ್ಟೇ ಇದು. ಚರ್ಚೆ ಅಲ್ಲ, ರವಿಕುಮಾರ್, ಚರ್ಚೆ ಅಲ್ಲ, ನೋಡಿ, ಏನು ಅಂತ ಕೇಳಿ ಅದನ್ನ ಕೊಡ್ಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಹಾಗೆ ಗಮನಕ್ಕೆ ಏನ್ ಹೇಳಿ, ಸಂವಿಧಾನದಲ್ಲಿ ಇರ್ಲಿ, ಒಬ್ರು ಹೇಳಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಎಲ್ಲಾ ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಶನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಶನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಂವಿಧಾನದಲ್ಲಿ ಈ ರೀತಿಯಾಗಿ ಇಲ್ವೇ ಇಲ್ಲ, ಯಾಕೆ ಅಸಂವಿಧಾನಿಕವಾಗಿ ಮಾಡೋಕೆ ಹೊರಟಿದ್ದೀರಾ ಅಂತ ಹೇಳೋದಕ್ಕೆ ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದಾರೆ ಕೇಳೋಣ. ಆಯ್ತು, ಕೊಡೋಣ. ಇಲ್ಲ, ಅವ್ರು ಕೇಳಿರೋಂಥದ್ದನ್ನ ಯಾಕೆ ಹರಿಪ್ರಸಾದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು. ಅವರು ವಿರೋಧ ಪಕ್ಷದ ನಾಯಕರು ಏನು ಹೇಳಬೇಕು ಅಂತ ಕೇಳಿದರೆ ಕೊಟ್ಟಿದ್ದೀನಿ. ಪುಟ್ಟಣ ಪ್ರಶ್ನೋತ್ತರ. ಪುಟ್ಟಣ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಏನು ಸ್ಪಷ್ಟವಾಗಿ ನೋಡ್ಬಿಟ್ಟು ಅವಕಾಶ ಕೊಡಬೇಕು. ಪುಟ್ಟಣ ಆಯ್ತು, ಕೊಡೋಣ. ಇಲ್ಲ, ಅವ್ರು ಕೇಳಿರೋಂಥದ್ದನ್ನ ಯಾಕೆ ಹರಿಪ್ರಸಾದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು. ಅವರು ವಿರೋಧ ಪಕ್ಷದ ನಾಯಕರು ಏನು ಹೇಳಬೇಕು ಅಂತ ಕೇಳಿದರೆ ಕೊಟ್ಟಿದ್ದೀನಿ. ಪುಟ್ಟಣ